ಐಪಿಎಲ್ 2026 ಆರಂಭಕ್ಕೂ ಮುನ್ನವೇ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ತಂಡದಲ್ಲಿ ಭಾರೀ ಬದಲಾವಣೆ ನಡೆದಿದೆ. ಅಭಿಮಾನಿಗಳು ನಿರೀಕ್ಷಿಸಿದ್ದಂತೆ ಅಭಿಷೇಕ್ ಶರ್ಮಾ ನಾಯಕನಾಗಿಲ್ಲ. ಬದಲಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರನ್ನು ತಂಡದ ಹೊಸ ನಾಯಕರಾಗಿ ನೇಮಕ ಮಾಡಲಾಗಿದೆ. ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಹಿಂದಿನ ನಾಯಕ ಪ್ಯಾಟ್ ಕಮ್ಮಿನ್ಸ್ ಗಾಯಗೊಂಡಿರುವುದು. ಗಾಯದ ಕಾರಣದಿಂದಾಗಿ ಅವರು ಐಪಿಎಲ್ ಆರಂಭಿಕ ಪಂದ್ಯಗಳಿಗೆ ಲಭ್ಯರಾಗುವುದಿಲ್ಲ. ಹೀಗಾಗಿ ತಂಡದ ನಾಯಕತ್ವದ ಹೊಣೆಗಾರಿಕೆಯನ್ನು ಯುವ ಆಟಗಾರ ಇಶಾನ್ ಕಿಶನ್ ಅವರಿಗೆ ನೀಡಲಾಗಿದೆ. ಇಶಾನ್ ಕಿಶನ್ ನಾಯಕತ್ವಕ್ಕೆ ಆಯ್ಕೆಯಾಗಲು ಇನ್ನೊಂದು ಪ್ರಮುಖ ಕಾರಣ ಅವರ ಇತ್ತೀಚಿನ ಟಿ20 ವಿಶ್ವಕಪ್ ಪ್ರದರ್ಶನ. ಅವರು ಭಾರತ ತಂಡದ ಪರ ಅತ್ಯುತ್ತಮವಾಗಿ ಆಡಿದ್ದು ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಅಲ್ಲದೆ ತಂಡವನ್ನು ಚಾಂಪಿಯನ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಸಾಧನೆಯೇ ಅವರಿಗೆ ಎಸ್ಆರ್ಎಚ್ ತಂಡದ ನಾಯಕತ್ವದ ಅವಕಾಶ ತಂದುಕೊಟ್ಟಿದೆ. ಇನ್ನು ಅಭಿಷೇಕ್ ಶರ್ಮಾ ಅವರಿಗೆ ಉಪನಾಯಕನ ಜವಾಬ್ದಾರಿ ನೀಡಲಾಗಿದೆ. ಯುವ ಆಟಗಾರರನ್ನೇ ಮುಂದಿಟ್ಟುಕೊಂಡು ಎಸ್ಆರ್ಎಚ್ ಭವಿಷ್ಯ ನಿರ್ಮಾಣದತ್ತ ಹೆಜ್ಜೆ ಹಾಕುತ್ತಿದೆ. ಇಶಾನ್ ಕಿಶನ್ಗೆ ಇದು ಮೊದಲ ಬಾರಿ ಐಪಿಎಲ್ನಲ್ಲಿ ನಾಯಕತ್ವದ ಅನುಭವವಾಗಿದ್ದು, ಅವರು ಈ ಸವಾಲನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದು ಕುತೂಹಲಕರವಾಗಿದೆ. ಮಾರ್ಚ್ 28ರಂದು ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಕಣಕ್ಕಿಳಿಯಲಿದೆ. ಈ ಪಂದ್ಯ ಇಶಾನ್ ಕಿಶನ್ ನಾಯಕತ್ವದ ಮೊದಲ ಪರೀಕ್ಷೆಯಾಗಲಿದೆ. ಯುವ ನಾಯಕತ್ವದಲ್ಲಿ ಎಸ್ಆರ್ಎಚ್ ಹೊಸ ಇತಿಹಾಸ ಬರೆಯುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಕ್ರಿಕೆಟ್ ಕನ್ನಡ ಅಫಿಷಿಯಲ್ ಚಾನೆಲ್ ಸಬ್ಸ್ಕ್ರೈಬ್